ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ KRV Info ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಒಂದು ಸ್ಕ್ಯಾನರ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋಣ. ನೀವು ತುಂಬ ಮೊದಲೆಲ್ಲ CS ಸ್ಕ್ಯಾನರು, ಕ್ಯಾಮ್ ಸ್ಕ್ಯಾನರ್ ಎಲ್ಲ ಯೂಸ್ ಮಾಡ್ತಾ ಇದ್ರಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದಕ್ಕೆ. ಈಗ CS ಸ್ಕ್ಯಾನರ್ ಬ್ಯಾನ್ ಆಯ್ತಲ್ವಾ, ಅದೇ ಥರದ ಇನ್ನೊಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಇದೆ. ಅದೇನು ಫೀಚರ್ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಆ ಆ್ಯಪ್ ಅಂತೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ನಾನಂತೂ ಈ ಒಂದು 2-3 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ ಕೂಡ ಇದೆ CS ಸ್ಕ್ಯಾನರ್ಗಿಂತ. ಆ ಫೀಚರ್ ಏನು, ಆ ಆ್ಯಪ್ ಹೇಗಿದೆ ಅನ್ನೋದನ್ನೇ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತೋ ಮೂಲಕ ಸಬ್ಸ್ಕ್ರೈಬ್ ಆಗಿ, ಹಾಗೂ ತಕ್ಷಣವೇ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತೋ ಮೂಲಕ ಆಲ್ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಸಿಗುತ್ತವೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಆ ಆ್ಯಪ್ ಯಾವುದು ಅಂತ ತಿಳ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಪ್ಲೇಸ್ಟೋರಲ್ಲಿ ಏರ್ ಸ್ಕ್ಯಾನರ್ ಅಂತ ಟೈಪ್ ಮಾಡಿದ್ದೀನಿ. ಏರ್ ಸ್ಕ್ಯಾನರ್ ಅಂದ್ಬಿಟ್ಟು ಆ ಆ್ಯಪ್ ನೇಮು. ನಿಮಗೆ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಚೆನ್ನಾಗಿದೆ. ಏರ್ ಸ್ಕ್ಯಾನರ್ ಫಾರ್ ಸ್ಕ್ಯಾನ್ AI ಡೈರೆಕ್ಟರಿ ಆ್ಯಂಡ್ ನರೇಟರ್. ಅಂದರೆ ನೋಡಿ, ನಾನು ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಅಂತ ಹೇಳಿದ್ನಲ್ಲ, ನರೇಟರ್ ಕೂಡ ಇದೆ ಇದರಲ್ಲಿ. ಅದು ಹೆಂಗೆ ಯೂಸ್ ಮಾಡೋದು, ಯಾವ್ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ ಬನ್ನಿ. ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಈಗ ಓಪನ್ ಕೊಡ್ತೀನಿ. ಓಪನ್ ಕೊಟ್ಟಾಗ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಒಂದಷ್ಟು ಸ್ಕ್ಯಾನ್ ಮಾಡಿಟ್ಟಿರೋದ್ರಿಂದ ಅದೆಲ್ಲ ತೋರಿಸ್ತಾ ಇದೆ. ನಾನು ಚೆಕ್ ಮಾಡೋದಕ್ಕೋಸ್ಕರ ಸ್ಕ್ಯಾನ್ ಮಾಡಿದ್ನಲ್ಲ 2-3 ದಿನದಿಂದ, ಅದನ್ನೆಲ್ಲ ಇಲ್ಲಿ ತೋರಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇದು ಓಪನ್ ಮಾಡಿದ್ಮೇಲೆ ಇಲ್ಲಿ ಈಗ ನೀವು ಸ್ಕ್ಯಾನ್ ಮಾಡಬೇಕು ಅಂದರೆ ಇಲ್ಲಿ ಸೆಂಟ್ರಲ್ ಒಂದು ಬಟನ್ ಕಾಣಿಸ್ತಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ನೀವು ಸ್ಕ್ಯಾನ್ ಮಾಡೋವಂಥ ಫೈಲ್ ನೇಮ್ ಕೊಡಿ ಅಂತ ಕೇಳ್ತಾ ಇದೆ. ನಾನೀಗ ಸುಮ್ಮನೆ ಒಂದು ನೇಮ್ ಕೊಡ್ತೀನಿ. ಕೊಟ್ಬಿಟ್ಟು ಸೇವ್ ಕೊಟ್ಟೆ. ನೋಡಿ, ಕ್ಯಾಮ್ರಾ ಓಪನ್ ಆಯಿತು. ಈಗ ನಾನಿಲ್ಲಿ ಸ್ಕ್ಯಾನ್ ಮಾಡೋಕೆ ಒಂದು ಆಬ್ಜೆಕ್ಟ್ ಇಟ್ಕೊಂಡಿದ್ದೀನಲ್ಲ, ಅದನ್ನು ಫೋಟೋ ತೆಗಿದ್ದೀನಿ. ನೋಡಿ, ಇವಾಗ ಬುಕ್ನ ತೆಗೆದಾದ್ಮೇಲೆ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಆಪ್ಷನ್ ಬಂತಲ್ಲ, ಅದು ಬುಕ್ ಫೋಟೋ. ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಬೇಕಾಗತ್ತೆ. ಫಸ್ಟು ಸೇವ್ ಮಾಡಿಕೊಂಡು ಮತ್ತೆ ಓಪನ್ ಮಾಡಿ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಬಟನ್ ಇದೆಯಲ್ಲ, ಪ್ಲೇ ಬಟನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ನೋಡಿ, ಸೌಂಡ್ ಇಡ್ತೀನಿ. ನೋಡಿ, ಅರುಣ್ ಸಫಾರಿ ಲಾಂಗ್ ನೋಟ್ಬುಕ್ ಅಂತ ಬಂತು. ಅದು ಅದ್ರ ಮೇಲೆ ಏನಿದೆ ಅನ್ನೋದನ್ನು ಓದ್ತು. ಇದಿಷ್ಟು ಒಂಥರ ಈ ಆ್ಯಪ್. ನೋಡಿ, ನಾನು ಎಕ್ಸ್ಟ್ರಾ ಫೀಚರ್ ಏನಿದೆ ಅಂತ ಹೇಳಿದ್ನಲ್ಲ, ಅದು ಇದೇನೆ. ನರೇಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನರೇಟರ್, ಟೆಕ್ಸ್ಟ್ ಕೂಡ ಅದರಲ್ಲಿ ಏನಿದೆ ಅನ್ನೋದನ್ನು ಆಡಿಯೋ ಔಟ್ಪುಟ್ ಕೊಡುತ್ತೆ. ಅದೇ ಈ ಆ್ಯಪ್ನ ವಿಶೇಷತೆ. ಆಮೇಲೆ ಇಮೇಜ್ ಕ್ಲಾರಿಟಿ ಕೂಡ ಚೆನ್ನಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ಮಾತ್ರ. ಆ್ಯಪು ಕ್ಲಿಯರ್ ಆಗಿದೆ. ಈ ಪ್ಲೇಸ್ಟೋರಲ್ಲಿ ಇದಕ್ಕೆ 4.2 ರೇಟಿಂಗ್ಸ್ ಇದೆ. ಮತ್ತು ಈ ಆ್ಯಪಲ್ಲಿ ಇನ್ನೇನೇನು ಫೀಚರ್ಸ್ ಇದೆ ನೋಡೋದಾದರೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಸ್ಕ್ಯಾನ್ಡ್ ಡಾಕ್ಯುಮೆಂಟ್ಸ್ ಅಂದರೆ ಸ್ಕ್ಯಾನ್ ಆಗಿರೋದೆಲ್ಲ ಇಲ್ಲಿರುತ್ತೆ. ಸೆಟ್ಟಿಂಗ್ಸ್, ಹೌ ಟು ಯೂಸ್ ಅಂದ್ರೆ ಗೈಡ್, ಶೇರ್ ಆ್ಯಪ್, ರೇಟ್ ಆ್ಯಪ್, ಅಬೌಟ್ ಅಸ್. ಈಗ ಸೆಟ್ಟಿಂಗ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ನೋಡಿ, ಸೆಟ್ಟಿಂಗ್ಸ್ ಬಂದೆ. ಜನರಲ್ ಸೆಟ್ಟಿಂಗ್ಸ್, ಚೇಂಜ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಬೋದು. ಇಮೇಜ್ ಕ್ವಾಲಿಟಿ ಯಾವ್ದು ಬೇಕಾದ್ರೆ ಇಟ್ಕೋಬಹುದು. AI ನರೇಟರ್ ಸೆಟ್ಟಿಂಗ್ಸ್ ಮಾಡ್ಬೋದು. ಸ್ಪೀಡ್ 1x ಇದೆ, ಪಿಚ್ 1 ಇದೆ. ಎಷ್ಟು ಪಿಚ್ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಫ್ಲಾಶ್ ಆಗಬೇಕು ಅಂತ. ಜನರಲ್ ಅಲ್ಲಿ ಏನಿದೆ ನೋಡೋಣ. ಜನರಲ್ ಹೆಡ್ಡಿಂಗ್, ಅದು ಲ್ಯಾಂಗ್ವೇಜಸ್ ಯಾವ್ದಿದೆ ಅನ್ನೋದ್ರೆ ಹಿಂದಿ 2 ಲ್ಯಾಂಗ್ವೇಜ್, ಇಂಗ್ಲಿಷ್ ಹಿಂದಿ 2 ಲ್ಯಾಂಗ್ವೇಜ್ ಇರೋದು. ಇಮೇಜ್ ಕ್ವಾಲಿಟಿ ಏನೇನಿದೆ ನೋಡೋಣ. ಹೈ, ಸ್ಟ್ಯಾಂಡರ್ಡ್, ಲೋ, ಯಾವ್ದು ಡಿಫಾಲ್ಟ್ ಸ್ಟ್ಯಾಂಡರ್ಡ್ ಇದೆ, ಸ್ಟ್ಯಾಂಡರ್ಡ್ ಅಲ್ಲೇ ಇರಲಿ. ನೆಕ್ಸ್ಟ್ AI ನರೇಟರ್ ಇಲ್ಲೇ ಏನಿದೆ ನೋಡೋಣ. ಏನಿದೆ ಅಂದ್ರೆ ಸ್ಪೀಡ್, ನರೇಟರ್ ಸ್ಪೀಡ್ ಎಷ್ಟಿರಬೇಕು ಅನ್ನೋದು ಓದೋದು. ಪಿಚ್, ಟೆಸ್ಟ್ ನರೇಟರ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ Hello, I am AI narrator from Air Scanner. If you like Air Scanner app, please recommend this to all your friends. ನೋಡಿ, ಪ್ಲೀಸ್ ರೆಕಮೆಂಡ್ ದಿಸ್ ಟು ಆಲ್ ಯುವರ್ ಫ್ರೆಂಡ್ಸ್. ಇಫ್ ಯು ಲೈಕ್ ದಿ ಏರ್ ಸ್ಕ್ಯಾನರ್, ಪ್ಲೀಸ್ ರೆಕಮೆಂಡ್ ದಿಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಅಂತ ತೋರಿಸ್ತಿದೆ. ಸೊ ಫ್ರೆಂಡ್ಸ್, ಇದಿಷ್ಟು AIR ಏರ್ ಸ್ಕ್ಯಾನರ್ ಅನ್ನೋ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಮಾಡೋದಾಗಿತ್ತು, ನಿಮಗೆ ತೋರಿಸೋದಾಗಿತ್ತು. ತುಂಬ ಚೆನ್ನಾಗಿದೆ ಮಾತ್ರ. ಸ್ಕ್ಯಾನರ್ ಅಂದರೆ ಒಂದು ಡಾಕ್ಯುಮೆಂಟ್ಸ್ ಆಗಲಿ ಏನಾರು ಒಂದು ಸ್ಕ್ಯಾನ್ ಮಾಡಬೇಕಂದ್ರೆ ಈ ಆ್ಯಪ್ ತುಂಬ ಚೆನ್ನಾಗಿದೆ. ಸ್ಕ್ಯಾನ್ ಮಾಡಿ ಅದರಲ್ಲಿ ಏನಿದೆ ಅನ್ನೋದನ್ನು ಕೂಡ ಓದ್ಬೋದು ಇದರಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಎಲ್ಲ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಂದು ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಿದ್ದೀನಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ.